4 ವರ್ಷದಿಂದ ಅವ್ರಿಗೆ ಫ್ರೀ ಆಗಿದ್ರು. ಈಗ 15 ದಿವಸದಿಂದ ಸ್ಪೀಡ್ ಆಗಿದ್ದಾರೋ, 4 ವರ್ಷದಿಂದ ಸ್ಪೀಡ್ ಆಗಿದ್ದಾರೋ. ಕೆಲಸ ಮಾಡಿದ್ರೆ ಈಗ ನಾನು ಕೆಲಸ ಮಾಡಿದ್ದೆ, ನಾನು ನಂತರ ಯಾರೋ ಇನ್ನೊಬ್ಬ ಶಾಸಕ ಬರ್ತಾನೆ, ಅವಾಗ ಡೆಮಾಕ್ರಸಿನಲ್ಲಿ ಅವ್ರು ಮಾಡಿದ್ರು. ಮನಮೋಹನ್ ಸಿಂಗ್ ಮಾಡಿದ್ದ ಉದ್ಘಾಟನೆನ ಮೋದಿಯವ್ರು ಮಾಡಿದ್ರು. ನೋಡ್ರಿ, ಎಲ್ರೂ ಅವ್ರವ್ರ ಶಕ್ತಿ ಅನುಸಾರ ಕೆಲಸ ಮಾಡ್ತಾರೆ. ಮೇಡಮ್ ಬಗ್ಗೆ ಯಾರನ್ನು ಇಲ್ಲಿ ಮೇಡಮ್ ಸರಿ ಇಲ್ಲ, ತಪ್ಪು ಮಾಡವ್ರೆ, ಅವ್ರು ಕೆಲಸ ಮಾಡಿಲ್ಲ ಅಂತ ಯಾರು ನಮ್ಮ ಕಾಂಗ್ರೆಸ್ ಶಾಸಕರು ಹೇಳಿದ್ರ? ಅವ್ರ ಕೈಲಿ ಏನಾಗುತ್ತೋ ಮಾಡಿದಾರೋ ಬಿಟ್ಟಿದಾರೋ ಅದು ಅವ್ರಿಗೆ ಬಿಟ್ಟಿರು. ಲೋಕಸಭಾ ಸದಸ್ಯರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಈ ಜಿಲ್ಲೆ ಜನ. ಈ ಜಿಲ್ಲೆ ಜನ ಏನಾದರೂ ಕ್ವಶನ್ ಮಾಡಿದ್ರೆ ಅವ್ರು ಉತ್ತರ ಹೇಳ್ತಾರೆ. ನಾವು ಅದ್ರ ಬಗ್ಗೆ ಯಾವತ್ತೂ ಅವ್ರ ಬಗ್ಗೆ ಕ್ವಶನ್ ಮಾಡಕ್ ಹೋಗಿಲ್ಲ. ಅವ್ರಿಗೆ ಬಿಟ್ಟಿದ್ದು, ಅವ್ರು ಏನು ಕೆಲಸ ಮಾಡಿದಾರೋ ಬಿಟ್ಟಿದ್ದಾರೋ ಅವ್ರು ಸಮಜಾಯಿಸಿ ಹೇಳೋದು ಮತದಾರರಿಗೆ ಹೇಳ್ತಾರೆ. ಬಟ್ ನನಗೇನು ಆ ವಿಚಾರ ಯಾವುದನ್ನು ಪ್ರಶ್ನೆ ಬಂದಿಲ್ಲ, ಕ್ವಶನ್ ಬಂದಿಲ್ಲ. ನಮ್ಮ ಶಾಸಕರು ಅವ್ರ ಬಗ್ಗೆ ಕೆಲಸ ಮಾಡಿಲ್ಲ ಅಂತ ಹೇಳಿಲ್ಲ. ಅವ್ರು ನಮ್ಮನ್ನು ಟೀಕೆ ಮಾಡ್ತಾರ, ಮೇಡಮು ಮಾಡಿ ತೊಂದರೆ ಇಲ್ಲ. ದರ್ಶನ್ ಕೊಟ್ಟಣೆ ಮತ್ತು ರೈತರನ್ನ ಕರೆದಿದ್ವಿ, ಮಾತನಾಡ್ತೀವಿ ಏನು ವಿಚಾರ ಅಂತ ಚರ್ಚೆ. ಸರ್, ಟ್ರಯಲ್ ಬ್ಲಾಸ್ಟಿಗೆ ಹೈಕೋರ್ಟ್ ಅನುಮತಿಯನ್ನೇ ಕೊಟ್ಟಿಲ್ಲ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಅದೇನ ಆತರ ಆರ್ಡರ್ ಆಗಿದ್ಯಾ ಅಥವಾ ಆಗಿಲ್ವಾ, ಅದು ಏನು ಮೀಟಿಂಗ್ ನಲ್ಲಿ ನೋಡ್ತೀವಿ. ಸರ್, ಮೊನ್ನೆ ನಾವು ಹೇಳಿದ್ವಿ ಟ್ರಯಲ್ ಬ್ಲಾಸ್ಟಿಗೆ ಆದೇಶ ಕೊಟ್ಟಿದೆ ಅಂತ. ಈಗ ನೋಡಿದ್ರೆ ಆಗಿಲ್ಲ ಅಂತ. ಆಯ್ತು, ಆದೇಶ ತೋರ್ಸೋಣ ಬಿಡು. ನೀವು ಕೇಳಿದ್ರೆ ಇದೆಯಾ ಸರ್ ಆದೇಶ ಆಗಿದೆ? ಆದೇಶ ಇದೆ ಅಂತ DC ಅವ್ರು ಸುಳ್ಳು ಹೇಳ್ತಾರ? ಆದೇಶ ಆಗಿದೆ, 6 ತಿಂಗಳೊಳಗಡೆ ಮಾಡಬೇಕು ಅಂತೇಳಿ ಕೋರ್ಟ್ ಆದೇಶ ಆಗಿದೆ. ಅವ್ರಿಗೆ ಆದೇಶ ತಲುಪಿಲ್ಲ ಅಂತ ಕಾಣುತ್ತೆ ರೈತರಿಗೆ, ಅಥವಾ ಯಾರು ಹೇಳಿದರೆ ಅವ್ರಿಗೆ ಗೊತ್ತಿಲ್ಲದೆ ಅವ್ರಿಗೂ ಕೊಡೋಣ. ಆಯ್ತು, ಅವ್ರಿಗೂ ಆದೇಶ ಕೊಡೋಣ ಬಿಡು. ತಪ್ಪೇ ಆಯ್ತು, ತಪ್ಪೇನು? ತಗೋಬೇಕು ಅವರು ಕಾಪಿನ. ಶಾಸಕರು ತಗೋಬೇಡ ಅಂತ ಕೇಳಪ್ಪ. ಇಲ್ಲಿ ಶಾಸಕರು ಆದೇಶನ ಕೇಳಿದ್ರೆ ಕೊಡ್ತಾರೆ. ಆದೇಶನ ಕೇಳಪ್ಪ, ಆದೇಶನ ಯಾರು ಹಂಚಲ್ಲ, ಕೋರ್ಟ್ ಆದೇಶನ ಯಾರು ಹಂಚಲ್ಲ. ಸೊ ಶಾಸಕರು ಆದೇಶ ಏನ್ ಹೇಳಿದಾರೆ ಅಂತ ನನಗೂ ಗೊತ್ತಿಲ್ಲ. ಶಾಸಕರು ಮೀಟಿಂಗ್ ಬರೋದ್ರಿಂದ ಮಾತಾಡ್ತೀನಿ ಬಿಡು. ಆಯ್ತು, ನಾನು ನೋಡ್ತೀನಿ ಮೀಟಿಂಗ್ ನಲ್ಲಿ ಆದೇಶನ ಸ್ಪಷ್ಟವಾಗಿ ನೋಡ್ತೀನಿ. ಅದ್ ಇದೆಯಾ ಇಲ್ವಾ, ಏನ್ ಆದೇಶ ಇದೆ ನಿಂತ್ಕೊಂಡು ಆಮೇಲೆ ಬೇಕಾದ್ರೆ ನಿಮ್ಗೆ ರಿಯಾಕ್ಷನ್ ಕೊಡೋಣ. ಯಾರು ಅವರು ನನಗೆ ಬಹಳ ಬೇಕಾದ ಸ್ನೇಹಿತರೆ. ನನಗೆ ಅವರು ಟಿಕೆಟ್ ವಿಚಾರದಲ್ಲಿ ನನ್ನ ಇದಕ್ಕಿಲ್ಲ, ವ್ಯಾಪ್ತಿ ಇಲ್ಲ. ಟಿಕೆಟ್ ಕೊಡೋರು KPCC ಅಧ್ಯಕ್ಷರು, ಮುಖ್ಯಮಂತ್ರಿಗಳು, AICC ಅಧ್ಯಕ್ಷರು, ರಾಹುಲ್ ಗಾಂಧಿಯವರು, ಸುರ್ಜೇವಾಲ, ವೇಣುಗೋಪಾಲ್. ನಾವು ಅವ್ರ ಹೆಸರನ್ನ ನಿಮ್ಮ ಟಿವಿಲಿ 10 ಸಲ ಹೇಳಿದ್ವಿ. ಡಾಕ್ಟರ್ ರವಿನೂ ಒಬ್ರು ಆಸ್ಪೈರೆಂಟ್ ಇದ್ದಾರೆ ಅಂತ. ಪಾಪ ಪಕ್ಷದಲ್ಲಿ ಬಹಳ ದಿವಸದಿಂದ ಇದ್ರು. ಅವರು ಜನರಲ್ ಸೆಕ್ರೆಟರಿ ರಾಜೀನಾಮೆ ಕೊಟ್ಟವ್ರು ಅಂತಾರೆ, ಅದು ಅವರು ಬಿಟ್ಟಿದ್ದು. ಕೊಟ್ಟಿರೋದು ಅಧ್ಯಕ್ಷರು ಅಕ್ಸೆಪ್ಟ್ ಮಾಡೋದು ಅಥವಾ ನನಗೆ ಗೊತ್ತಿಲ್ಲ ಆ ವಿಚಾರ. ಬಟ್ ನನಗೆ ಒಬ್ಬ ಆತ್ಮೀಯರು, ಅವ್ರಿಗೆ ಅವ್ರ ತಮ್ಮಂದೊಂದು ವರ್ಗಾವಣೆ ಕೇಳಿದ್ರು. ನನ್ನ ರಾಜಕೀಯದಲ್ಲಿ ಬೇರೆ ಏನಾಗುತ್ತೋ ಬಿಡುತ್ತೋ ಇದೊಂದು ವರ್ಗಾವಣೆನಾರ ಅಂತ 2 ದಿವಸಕ್ಕೆ ಮಾಡಿಸಿ ವಾಟ್ಸಪ್ಪು ಮಾಡಿದೀವಿ ಅವ್ರಿಗೆ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ. ಅವರು ಕೂಡ ಸ್ಪರ್ಧೆ ಮಾಡಿದ್ರು MLC-ಗೆ. ಒಂದ್ಸಲ MLC-ಗೂ ಟಿಕೆಟ್ ಮಾಡಿದ್ದಾರೆ. ಅದರಿಂದ ಈಗ ಕೆಲವರು ಡಿಸ್ಟರ್ಬ್ ಆಗೋ ಅಥವಾ ಬೇಜಾರಾಗೋ ಮಾತಾಡೋದ್ರಿಗೆಲ್ಲ ಪಾಪ ನಾವು ರಿಯಾಕ್ಟ್ ಮಾಡೋದು ಸೂಕ್ತ ಅಲ್ಲ. ಆಯ್ತು, ಮಾತಾಡ್ಲಿ, ತಪ್ಪೇನು? ಇನ್ನೊಂದು ಹೇಳ್ತಾರೆ ಸರ್, ಕುಮಾರಸ್ವಾಮಿಗಿದ್ದ ಜನಪ್ರಿಯತೆ ಇಲ್ಲ, ಆ ಟೈಪ್ ಅಲ್ಲೇ ಈಗಲೂ ಆಗ್ಬಹುದು ಅಂತ ಹೇಳ್ತಾರೆ. ಆಯ್ತು, ಮಾತಾಡಿ, ಒಳ್ಳೇದಾಗ್ಲಿ. ಈಗ ಒಬ್ಬೊಬ್ಬರಿಗೆ ಅವತ್ತಿಗೆ ಅವ್ರ ಮನಸ್ಸಿನ ಮೇಲೆ ಏನೇನು ಪರಿಣಾಮ ಬೀಳುತ್ತೋ ಮಾತಾಡ್ತಿರ್ತಾರೆ. ಅದಕ್ಕೆಲ್ಲ ನಾವು ಟೀಕೆ ಮಾಡ್ತಕ್ಕಂಥ ಸೂಕ್ತ ಅಲ್ಲ. ನಾನು ಒಬ್ಬ ಸ್ನೇಹಿತ, ಅವ್ರಿಗೆ ಅವ್ರ ಇಚ್ಛೆ, ಅವ್ರ ಪಾರ್ಟಿಲಿ ಅಧಿಕಾರದಲ್ಲಿ ಮುಂದುವರಿಯೋದು, ರಾಜೀನಾಮೆ ಕೊಡೋದು, ಸಕ್ರಿಯ ರಾಜಕಾರಣದಲ್ಲಿ ಇರೋದು ಅದು ವೈಯಕ್ತಿಕ ವಿಚಾರ ಅವ್ರದ್ದು. ಏನಾದ್ರು ಇದ್ರೆ ಪಕ್ಷ KPCC ಇದೆ ಗಮನಿಸ್ತದೆ. ನೋಡೋಣ, ಅದು ಅವಶ್ಯಕತೆ ಬಿದ್ರೆ ಮಾತಾಡ. ಖಾಲಿ ಇಲ್ವಲ್ರಿ? ಈಗ ಮಹದೇವಪ್ಪ ಹೇಳಿ, ನಾನು ಹೇಳಿ, ಇನ್ನೊಬ್ರು ಹೇಳಿ, ಮುಖ್ಯಮಂತ್ರಿನ ಚರ್ಚೆ ಮಾಡೋದು ಯಾವಾಗ? ಚುನಾವಣೆ ಆಗಿ ಹೊಸ ಮುಖ್ಯಮಂತ್ರಿ ಮಾಡೋದು. ಇಲ್ಲ ಅಂದ್ರೆ ಯಾರು ರಾಜೀನಾಮೆ ತಗೊಂಡಾಗ ಚರ್ಚೆ ಮಾಡೋದು. ದಲಿತರನ್ನು ಮಾಡ್ಲಿ, ಇನ್ನೊಂದು ಸಮಾಜದವ್ರು ಮಾಡ್ಲಿ, ನಮ್ಮಲ್ಲಿ ಎಲ್ಲ ಜಾತ್ಯತೀತವಾದಂತ ಪಕ್ಷ. ನಮ್ಮಲ್ಲಿ ಯಾವುದೇ ಸಮಾಜಕ್ಕೆ ವಿರೋಧ ಇಲ್ಲ, ಯಾರಿಗ್ ಬೇಕಾದ್ರೂ ಅವಕಾಶಗಳಿದೆ. ಸೊ ಅದರಿಂದ ಆ ಸಂದರ್ಭ ಬಂದಾಗ ಮಾತಾಡೋದು. ನಮ್ಮ ಪಕ್ಷದಲ್ಲಿ AICC ಅಧ್ಯಕ್ಷರೇ ದಲಿತ ಸಮುದಾಯಕ್ಕೆ ಬಂದವರು. ಅವರೇ
ಯಾರನ್ನ ಬೇಕು ಬೇಡ ಅನ್ನೋ ತೀರ್ಮಾನ ಮಾಡೋದು. ಅದರಿಂದ ಸೊ ಅಧ್ಯಕ್ಷರು ಎಲ್ಲರನ್ನೂ ಕೂರ್ಸ್ಕೊಂಡು ರಾಹುಲ್ ಗಾಂಧಿ ಹತ್ರ, ಸಿದ್ದರಾಮಯ್ಯ ಹತ್ರ, DK ಹತ್ರ ಸೂಕ್ತವಾದ ತೀರ್ಮಾನ ತಗೋತಾರೆ. ಅದರಿಂದ ಮಲ್ಲಿಕಾರ್ಜುನ್ ಖರ್ಗೆಯರೇ ನಮ್ಗೆ AICC ಅಧ್ಯಕ್ಷ ಆಗಿದ್ರೆ ಅದ್ರ ಬಗ್ಗೆ ನಾವೇನು ತಾವೇ ಹೇಳ್ದಂಗೆ ಸರ್, ಈಗ ಸ್ಥಾನ ಖಾಲಿ ಇಲ್ಲ ಅನ್ನುವಂಥದ್ದು ಮಹದೇವಪುರ ಗೊತ್ತಿಲ್ವಾ ಸರ್? ಮಹಾದೇವಪ್ಪನವ್ರು ಗೊತ್ತಿಲ್ಲ ಅಂತ ಯಾರು ಹೇಳಿದ್ರು? ನಾನು ಹೇಳಿದ್ದೆ ಗೊತ್ತಿಲ್ಲ ತಾವ್ ಅಂತ. ಹೇಳ್ತಿದ್ರಲ್ಲ ಸರ್, ಖಾಲಿ ಇಲ್ವಲ್ಲ, ಚರ್ಚೆ ಆದಾಗ ಅವ್ರು ಹೇಳ್ತಿರಲ್ಲ ಅನ್ನೋದು ಅವ್ರು ಯಾವ ಕಾಂಟೆಸ್ಟ್ ಅಲ್ಲಿ ಹೇಳಿದ್ರು, ಅವ್ರು ಹೇಳದ್ಕೆಲ್ಲ ನಾವು ಉತ್ತರ ಹೇಳೋದು ಸೂಕ್ತ ಅಲ್ಲ. ಉದ್ಯೋಗಿ ಅಲ್ಲ ಸರ್, ಬೇರೆ ಯಾರೋ ಹೇಳಿದ್ರೆ ನೋಡು, ಕೇಳ್ತಿರಲ್ಲ. ಒಂದು ಮಾತು ಹೇಳ್ತೀನಿ ಕೇಳಿ. ಒಬ್ಬೊಬ್ಬ ಮಂತ್ರಿಗಳು ಅವ್ರವ್ರ ವಿಚಾರವನ್ನ ಪ್ರಸ್ತಾಪ ಮಾಡಿದಾಗ ಇನ್ನೊಬ್ಬ ಮಂತ್ರಿ ಉತ್ತರ ಕೊಡ್ತಕ್ಕಂಥದ್ದು. ಮಂತ್ರಿಗಳು ಪಕ್ಷದ ವಿಚಾರ ಕೇಳಿದ್ರೆ ಪಕ್ಷದ ಅಧ್ಯಕ್ಷರು ಉತ್ತರ ಕೊಡ್ತಾರೆ, ಸರ್ಕಾರದ ವಿಚಾರ ಕೇಳಿದ್ರೆ ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ. ನನಗೆ ನನ್ನ ಇಲಾಖೆ ಜವಾಬ್ದಾರಿ ಕೊಟ್ಟವ್ರೆ, ನನ್ನ ಜಿಲ್ಲೆ ಜವಾಬ್ದಾರಿ ಕೊಟ್ಟವ್ರೆ, ನಾನು ಕೆಲಸ ಮಾಡ್ತೀನಿ. ಒಂದ್ ನಿಮಿಷ ಕೇಳೋರು, ಮಹದೇವಪ್ಪನವರು ನನಗೆ ಹಿರಿಯವರು, ಆತ್ಮೀಯರು. ಅವ್ರು ಮಾತಾಡೋದಕ್ಕೆ ನಾನೆಲ್ಲ ಕೌಂಟರ್ ಮಾಡೋದು ಅಥವಾ ನಾನೆಲ್ಲ ಹೇಳಿಕೆ ಕೊಡೋದು, ನಾನೆಲ್ಲ ಕ್ಲಾರಿಫಿಕೇಶನ್ ಕೇಳೋದು. ಅದನ್ನ ಪಕ್ಷದ ವಿಚಾರ ಬಂದಾಗ DK ಶಿವಕುಮಾರ್ ಮಾತಾಡ್ತಾರೆ, ಸರ್ಕಾರದ ವಿಚಾರ ಬಂದಾಗ ಸಿದ್ದರಾಮಯ್ಯ ಮಾತಾಡ್ತಾರೆ. ಬಟ್ ಮುಖ್ಯಮಂತ್ರಿಗಳ ವಿಚಾರ ಹೈಕಮಾಂಡ್ ಇದೆ, ತೀರ್ಮಾನ ಮಾಡ್ತಾರೆ ಸೂಕ್ತವಾಗಿ. ಪಾಕಿಸ್ತಾನದಿಂದ ಬಂದ ಪ್ರಕರಣ ಏನು ನಾಸಿರ್ ಹುಸೇನ್ ಇದಾರಲ್ಲ, ಅವ್ರಿಗೆ ಪ್ರಮಾಣ ವಚನ ಸ್ವೀಕರಿಸಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ನಿವೃತ್ತ IPS IAS ಅಧಿಕಾರಿಗಳು ಪತ್ರ ಬರೆದಿದ್ದಾರೆ. ಏನಿದೆ, ಉಪರಾಷ್ಟ್ರಪತಿ ಹತ್ರಕ್ಕೆ ಹೋದ್ಮೇಲೆ ಉಪರಾಷ್ಟ್ರಪತಿಗಳು ತೀರ್ಮಾನ ಮಾಡ್ತಾರೆ. ಅಲ್ಲ, ಈ ಪ್ರಕರಣ FSL ವರದಿ ಬರುವ ಮುನ್ನವೇ ಒಂದ್ ರೀತಿ ಎಲ್ಲರೂ ಕೂಡ ಸಮರ್ಥನೆ ಮಾಡ್ಕೊಂಡ್ರಿ, ಸರಿನಾ ಸರ್? ನಿಮ್ಮ ಯಾರು ಸಮರ್ಥನೆ ಮಾಡ್ತಿರಲಿಲ್ಲ, ಯಾರು ಪ್ರಿಯಾಂಕಾ ಖರ್ಗೆ ಹಿಂಸೆ ಕೇಳಿ ಖಂಡಿತ ಆ ತರದ ಕ್ರಮ ತಗತೀವಿ ಅಂತ ಔಸಲ್ ಹೇಳಿದ್ದೆ. ಅಧಿಕೃತನ ಹೊರಗಡೆ ಅಲ್ಲಿ ಇಲ್ಲಿ ಮಾತಾಡೋದು ಅಧಿಕೃತನ? ಅಲ್ಲ, ಹೊರಗ್ ಔಸಲ್ಲೇ ಬಂದಾಗ ಸರ್, ಹೊರಗ್ ಬಂದಾಗ ಕೂಡ ಹೇಳಿದ್ರು ಸರ್, ಯಾರ ಸಚಿವ ಸಂಪುಟದ ನೋಡ್ರಿ, ಅದು ಅವ್ರವ್ರ ವಿಚಾರ. ಮುಖ್ಯಮಂತ್ರಿಗಳು, ಗೃಹ ಸಚಿವರು ಇಬ್ರು ಔಸಲಿ ಖಡಕ್ಕಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ನಾವು ಇದನ್ನ ನೆಗ್ಲೆಕ್ಟ್ ಮಾಡೋ ಪ್ರಶ್ನೆ ಇಲ್ಲ, ಕ್ರಮ ತಗತೀವಿ ಅಂತ. ಅದ್ ಹೇಳಿದ್ಮೇಲೆ ಮುಗಿದ CM ಅವ್ರು ಹೇಳಿದ್ಮೇಲೂ ಕೂಡ ಈ ತರ ಹೇಳ್ತಾರಲ್ಲ ಸರ್ ಸಚಿವರು, ಕೂಗೇ ಇಲ್ಲ ಘೋಷಣೆ. ಅವ್ರನ್ನೇ ಕೇಳಿ. ಪ್ರಿಯಾಂಕ್ ಖರ್ಗೆ ಅವ್ರನ್ನ ಕೇಳ್ರಪ್ಪ, ಯಾಕೆ ಹೇಳಿದಾರೆ ಏನು ಅಂತ. ನನಗೆ ಅದು ಗೊತ್ತಿಲ್ಲದೆ ಇರೋ ವಿಚಾರ, ಆ ವಿಚಾರ ನಾನು ಯಾಕೆ ಮಾತಾಡ್ತೀನಿ. ಡಾಕ್ಟರ್ ರವೀಂದ್ರ ಹೇಳಿಕೆಗಳನ್ನ ಇವರು ಕೂಡ ಸಮರ್ಥನೆ ಮಾಡಿದ್ರು, ನಿಮ್ಮ ಸಂಸದರು ಅವರು ಕೂಡ ಸಮರ್ಥನೆ ಮಾಡಿದ್ದಾರೆ. ಅದು ನಿಜ ಖಂಡಿತ. ಯಾಕಂದ್ರೆ ಮಂಡ್ಯ ಜಿಲ್ಲೆಗೂ ರಾಜೇಂದ್ರ ಏನ್ ಸಂಬಂಧ? ಹೌದು, ಪಾಪ ಅವ್ರು ಹೇಳಲೇಬೇಕಲ್ಲ, ಮೇಡಮ್ ಹೇಳಲೇಬೇಕು, ತಪ್ಪೇನಿದೆ. ಮೇಡಮ್ ಒಬ್ರು ಸೀರಿಯಸ್ ಆಗಿ ಆಸ್ಪಿರೆಂಟ್, ಇನ್ನೊಬ್ಬ ಆಸ್ಪಿರೆಂಟ್ ರೆಕಮೆಂಡ್ ಮಾಡಕ್ಕಾಗತ್ತಾ ಮೇಡಮ್? ಯಾರು ಅಲ್ಲ ರೀ, ಇಲ್ಲಿ ಲೋಕಸಭೆಗೆ ಆಸ್ಪಿರೆಂಟ್ ಅಲ್ವೇನ್ರಿ ಬಿಜೆಪಿಯಿಂದ ನಿಮ್ಗೆಲ್ಲ ಕೇಳ್ತಾ ಇದ್ದಾರೆ ಅಂತ ನೀವೇ ಟಿವಿ ನೋಡಿದ್ದೀರಾ. ಅವರು ಬಿಜೆಪಿಯಿಂದ ನಾನು ಸೀರಿಯಸ್ ಆಸ್ಪಿರೆಂಟ್ ಅಂತಾರೆ, ಅವಾಗ ಇನ್ನೊಂದು ಪಕ್ಷದ ಅಭ್ಯರ್ಥಿಯನ್ನ ಎನ್ಕರೇಜ್ ಮಾಡಕ್ಕಾಗತ್ತಾ? ಅದರಿಂದ ಅವ್ರು ಹೇಳಿರ್ತಾರೆ. ಈ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಡಿಸೈಡ್ ಮಾಡೋರು ಯಾರು? ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಅಧ್ಯಕ್ಷರುಗಳು, ಕಾಂಗ್ರೆಸ್ ಶಾಸಕರು, ಹೈಕಮಾಂಡ್, KPCC ಅಲ್ವಾ? ಅಲ್ವೇನ್ರಿ? ರವೀಂದ್ರನು ಹೆಸರು ಹೇಳಿದೀವಿ ನಾವು, ಸ್ಟಾರ್ ಚಂದ್ರ ಹೆಸರು ಹೇಳಿದೀವಿ, ಮಧು ಮಾದೇಗೌಡರ ಹೆಸರು ಹೇಳಿದೀವಿ. ಯಾರು ತೀರ್ಮಾನ ಕೊಡ್ತಾರೆ ಅವ್ರಿಗೆ ಕೆಲಸ ಮಾಡ್ತಾರೆ. ಸರಿ, 4 ಜನ ಗೆಲ್ಲಿಕ್ಕೆ ಅವಕಾಶ ಇದ್ರು, ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದ್ರು, ಅಲ್ಲಿ 4 ಜನ ಕೇಳೋದ್ ತಪ್ಪು ಅಂತ ಹೇಳಕ್ಕಾಗತ್ತಾ? ಕೇಳಿ. ಶ್ರೀನಿವಾಸಸ್ವಾಮಿ ಅವ್ರಿಗೆ ನಾಟಿ ಕೋಳಿ ರುಚಿ ಗೊತ್ತಿಲ್ಲ, ಬೆಂಗಳೂರು ಬಿದ್ದು ಸುಮಾರು ವರ್ಷ ಆಗಿದೆ ಅಂತ ರವೀಂದ್ರ ಅವರು ಹೇಳ್ತಾರೆ. ನನಗೇನು ಗೊತ್ತಿಲ್ಲ, ನಾನು ಯಾವಾಗ ಎಲ್ಲವೂ ನನಗೆ ಗೊತ್ತಿದೆ ಅಂತ. ಈಗ ಮೇಡಮ್ ಹೇಳಿದ್ಕು ನಾನು ಹೇಳಿಲ್ಲ, ನನಗೆ ಪಾಪ ಮೇಡಮ್ ಅಷ್ಟು ಅನುಭವ ಇಲ್ಲ ನನಗೆ. ಅವರು ಸ್ವಲ್ಪ ಕಲಾವಿದರು ಮತ್ತು ಅಂಬರೀಷ್ ಅವ್ರ ಜೊತೆ ಭಾಳ ಉತ್ತಮವಾದಂಥ ಕಲೆ ಮಾಡಿರ್ತಕ್ಕಂಥವ್ರು. ಈಗ ಬಂದು MP ಆಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ನಾನೇನು ಅವ್ರ ಬಗ್ಗೆ ಯಾವತ್ತೂ ಕಾಮೆಂಟ್ ಮಾಡಿಲ್ಲ, ಮಾತಾಡಿಲ್ಲ. ನಾಟಿ ಅಂತ ಅಂದ್ರೆ ಅವರು ಕಾಮೆಂಟ್ ಮಾಡಿದ್ರು. ಈಗ ರವೀಂದ್ರ ಡಾಕ್ಟ್ರು, ಹೈಲಿ ಕ್ವಾಲಿಫೈಡ್ ಪರ್ಸನ್. ತಪ್ಪೇನಿದೆ ಹೇಳಿ ಬಿಡಿ, ನಂಗೆ ನಾಟಿ ಗೊತ್ತಿಲ್ಲ ಅಂದ್ರೆ ತಪ್ಪು ಗೊತ್ತಿಲ್ಲ ಅಂತ ಅನ್ಕೊಳ್ಳೋಣ, ತಿಳ್ಕೊಳ್ಳೋಣ. ಈಗ ಅವನು ಒಬ್ಬ ನಮ್ಮ ಪಕ್ಷದ ಹಿತೈಷಿಗಳು, ನಮ್ಮ ಪಕ್ಷದ ಅನೇಕ ಕಾರ್ಯಕ್ರಮಗಳಲ್ಲಿ ಅವರು ಸಹ ನಮಗೆ ಬೆಂಬಲವಾಗಿ ನಿಂತಿದ್ದವರು. ಅವರು ಇದೇ ಜಿಲ್ಲೆಯವರು, ನಾಗಮಂಗಲ ತಾಲೂಕಿನವರು. ಅವರ ಅಣ್ಣ ಇವತ್ತು ಇಂಡಿಪೆಂಡೆಂಟ್ MLA ಆಗಿ ನಮ್ಮ ಜೊತೆ ಸಹ ಸದಸ್ಯರಾಗಿದ್ದಾರೆ. ಸೊ ಪಕ್ಷ ತೀರ್ಮಾನ ಮಾಡ್ತಕ್ಕಂಥದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಆಮೇಲೆ ಅವರು ಪಕ್ಷಕ್ಕೆ ಒಂದಲ್ಲ ಒಂದು ರೀತಿ ಶಕ್ತಿಯನ್ನು ತುಂಬ್ಕೊಂಡ್ಬಂದಿರ್ತಕ್ಕಂಥವ್ರು. ಯಾರು ಅವ್ರವ್ರು ವೈಯಕ್ತಿಕವಾಗಿ ಮಾತಾಡ್ತಾರೆ, ಏನ್ ಮಾಡೋಕ್ಕಾಗತ್ತೆ? ಅವ್ರು ಮಾತಾಡೋದಕ್ಕೆ ಸ್ವತಂತ್ರ ಇದೆ ಪಬ್ಲಿಕ್ನಲ್ಲಿ. ಅದನ್ನ ನಾವ್ ಯಾಕೆ ಕ್ವಶನ್ ಮಾಡಕ್ ಹೋಗ್ಬೇಕು? ಅದೇನು ಅವ್ರನ್ನೇ ಕೇಳಿ.
ಯಾಕೆ ಕಾರಣಕ್ಕೆ ಮಾತಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ಅವೆಲ್ಲ ಕ್ವಶನ್ ಮಾಡ್ತಕ್ಕಂಥದ್ದು. ಡಾಕ್ಟರ್ ರವೀಂದ್ರ ಬಗ್ಗೆ ನಾನು ಟೀಕೆ ಟಿಪ್ಪಣಿ ಮಾಡೋದಕ್ಕೆ ನನಗೆ ಅವಶ್ಯಕತೆ ಇಲ್ಲ. ಒಳ್ಳೇದಾಗ್ಲಿ ಅವ್ರಿಗೆ ನಮ್ದು ಯಾವತ್ತೂ ವಿರೋಧ ಇಲ್ಲ. ಇವತ್ತು ಸಹ AICC ತೀರ್ಮಾನ ಮಾಡಿದ್ರೆ ಅವ್ರಿಗೆ ಕೆಲಸ ಮಾಡಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.